ಆಹಾ ಓ ಓ ಓ ಹೇ 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 ಆಹಾ ಓಹೋ ಏ ಹೇ ಓಹೋ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ ಖುಷಿ ಸಖತ್ತಾಗಿತ್ತಲ್ವಾ? ಹಾಪ ಲಾರಿ ಅವನು ಹೊಳಾಕೊಂಡ್ಬಿಟ್ವಲ್ವಾ? ಬೈಕ್ ರೈಡಿಂಗ್ ಮಾತ್ರ ಇಷ್ಟು ಫಾಸ್ಟ್, ಲವ್ ಮ್ಯಾಟ್ರ್ ಅಂತ ಬಂದ್ರೆ ಮಾತ್ರ ಸ್ಲೋ. ಮತ್ತೆ ಶುರು ಹಚ್ಕೊಂಡ್ಬಿಟ್ಯಾ? ಖುಷಿ ಈ ಸರಿ ಆದ್ರೂ ಮನೇಲಿ ಹೇಳ್ದ್ಯಾ 5 ವರ್ಷದಿಂದ ಲವ್ ಮಾಡ್ತಾನೆ ಇದೀವಿ? ಏ ಇಲ್ವೋ. ಹಾ ಸರಿ ಖುಷಿ, ನಿಂಗೆ ಹೇಳಕ್ ಭಯ ಆಗುತ್ತೆ ಅಂದ್ರೆ ಒಂದ್ ಐಡಿಯಾ. ಏನೋ ಅದು? ಓಡೋಗಣ್ವಾ? ಮಗನೇ ಒದೆ ತಿಂತೀಯ ನನ್ನ ಹತ್ರ? ಲವ್ ನಾನಿರೋದು ಬ್ಯಾಂಗ್ಳೂರಲ್ಲಿ, ನೀನ್ ಇಲ್ಲೆಲ್ಲೋ ಬಂದು ಸೇರ್ಕೊಂಡಿದ್ಯಾ. ನಿಂಗೆ ಕಷ್ಟ ಆಗ್ಬಾರ್ದಂತ ನಾನೇ ತಿಂಗ್ಳಿಗೊಂದ್ಸರಿ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇನ್ನೇನೋ ಬೇಕು ನಿನ್ಗೆ? ಇನ್ನು ಎಷ್ಟು ವರ್ಷ ಅಂತ? ಕಮಿಟ್ ಆದ್ಮೇಲೂ ಸಿಂಗಲ್ ಆಗಿರೋ ಥರನೇ ಇದೆ. ನಮ್ಮ ಏಜ್ ಅವರೆಲ್ಲ FB ಪ್ರೀ ವೆಡ್ಡಿಂಗ್ ಶೂಟು, ವೆಡ್ಡಿಂಗ್ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟ್ ಅಂತ ಫೋಟೋಸ್ ಹಾಕ್ತಾನೇ ಇದ್ದಾರೆ. ನಮ್ಮಮ್ಮ ಬೇರೆ ಹುಡುಗಿ ನೋಡ್ಲಾ ಅಂತ ಇದ್ದಾರೆ ಗೊತ್ತಾ. ನಾನು ಒಂದ್ಬಿಟ್ಟಿದ್ದೀನಿ, ಒಂದಿಲ್ಲ ಅಂದರೆ ಒಂದಾಗುತ್ತಲ್ಲ, 2 ಇದ್ರೆ ಇನ್ನೂ ಒಳ್ಳೇದೆ. ಅಯ್ಯೋ ಬಡ್ಡಿ ಮಗನೇ, ಆ ಮುದ್ಕಿ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಏನು ನಿನ್ನ ಪ್ರಾಬ್ಲಮ್ಮು ಅಂತ. ಅಯ್ಯೋ ನಿನ್ನ ಮನೆ ಕಾಯೋಗ, ನಿಮ್ಮ ಅತ್ತೆ ಆಗೋರ್ ಕಣೆ ಅವರು. ಏನಾಯ್ತು, ಯಾಕೆ ಹಿಂಗೆ ನಗ್ತಿದೀಯಾ? ಏನಿಲ್ಲ, ಲಾರಿಯಿಂದ ಏನೋ ಬರ್ದಿತ್ತು ಅದಕ್ಕೆ ನಗ್ತಾ ಇದ್ದೀನಿ. ಏನು ಬರ್ದಿತ್ತೋ ನನಗೆ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಏನು ಬರ್ದಿತ್ತು ಅಂತ ಹೇಳಿದ್ರೆ, ಒಂದಾ ನನ್ಗೆ ಹೊಡಿತೀಯಾ ಇಲ್ಲ ನಾನು ಕೆಳಗೆ ಬೀಳಿಸ್ಬಿಡ್ತೀಯ. ಏ ಈಗ ಹೇಳ್ತೀಯಾ ಇಲ್ವೋ? ಅದ್ರಲ್ಲಿ ಏನು ಬರ್ದಿದೆ ಗೊತ್ತಾ? ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು. ಹಾಗಾದ್ರೆ ನಾನು ನಿನ್ ಗೋಳ ಮಾಡ್ತಿದ್ದೇನೆ ನಿನ್ಗೆ. ಗೋಳ ಗೋಳಂತೀಯ? ಅಲ್ಲಿ ಬರ್ದಿದ್ದೇನೆ ಹೇಳ್ದೆ ಖುಷಿ, ಅದಕ್ಕೆ ಚೂಟ್ಬಿಟ್ಟಿಯಲ್ಲ. ಅಲ್ಲಿ ಬರ್ದಿತ್ತು ಅಂದ್ರೆ ಗೋಳ ನನಗೆ. ಏ ಖುಷಿ ಹ್ಯಾಂಡ್ ಹಿಡ್ಕೊ, ಹ್ಯಾಂಡ್ ಹಿಡ್ಕೊ, ಲೆಫ್ಟ್ ತಗೋ, ಲೆಫ್ಟ್ ತಗೋ. ಖುಷಿ 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 ಖುಷಿ. ಏನು ಪಾರ್ಥ? ಹಲೋ, ಏನು ಸೌಂಡ್ ನನ್ನ ಮಗನೇ? ನೀನು ದುಡ್ಡು ತೊಗೊಂಡು ಎಷ್ಟು ದಿನ ಆಯಿತು? ಯಾವಾಗ ಕೊಡ್ತೀನಿ ಅಂತ ಹೇಳಿದ್ದೆ? ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ಅತ್ಲಾಗ ಬಡ್ಡಿನೂ ಇಲ್ಲ, ಇತ್ಲಾಗ ಅಸಲು ಇಲ್ಲ. ನಿಮಗೆ ಯಾಕ್ರೋ ಬೇಕು ಈ ಜೀವನ? ಹೋಗಿ ಸ್ಯಾರೋ ಎಲ್ಲಾದರೂ ಕೆರೋನಾ ಬಾವಿನ ನೋಡಿಕೊಂಡು ಥತ್ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ನ ದುಡ್ಡು ಬರಬೇಕು. ಇಲ್ಲ ನನ್ನ ಮದುವೆ ಖರ್ಚಿಗೆ ದುಡ್ಡಿಲ್ಲ ಕಣ್ರೋ. ಹಂಗೆ ನಾರ ಬರಲಿಲ್ಲ ಅಂದರೆ ನನ್ನ ಮಕ್ಕಳ ಸಂಸಾರ ಸಮೇತ ಕೇಸ್ ಹಾಕಿ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಹುಷಾರ್ ಲೋಫರ್ ನನ್ನ ಮಗ, ನನ್ನ ಹತ್ರನೇ ಆಟಾಡ್ತಾನೆ. ಥತ್ ಈ ನನ್ನ ಮಗ ಎಲ್ಲೋಗ್ಬಿಟ್ಟ ಈಗ? 3rd ಕ್ಲಾಸ್ ನನ್ನ ಮಕ್ಕಳು ಬೇಗ ಬಂದು ಅಂಗಡಿ ಬಾಗಲ್ನೂ ಓಪನ್ ಮಾಡೋಕ್ಕಾಗಲ್ಲ. ನಂಬರ್ ಇದೆ, ಡೈಲ್ ಮಾಡ್ತೀನಿ. ಮೇಷ್ಟ್ರೆ 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 ಮನೇಲಿದ್ದೀರಾ? ಮೇಷ್ಟ್ರೆ, ನಾನು ಮೇಷ್ಟ್ರೆ ಶಿವಣ್ಣ. ಮೇಷ್ಟ್ರೆ ಮನೇಲಿದ್ದೀರಾ? ಅಯ್ಯೋ ಹಲೋ ಹಲೋ, ನಾನು ನಾಗೇಂದ್ರ ಮಾತಾಡ್ತಿರೋದು. ಏನಿನ್ನ ಮೆಕ್ಯಾನಿಕ್ ಶಾಪೇ ಓಪನ್ ಆಗಿಲ್ಲ? ಬೆಳಗ್ಗೆ 6 ಗಂಟೆಗೆಲ್ಲ ಓಪನ್ ಆಗಿರುತ್ತೆ ಅಂತ ಹೇಳಿದ್ದೆ. ಅಪ್ಪಿ ಮಾಡ್ತೀನಪ್ಪಿ, ಸ್ವಲ್ಪ ಲೇಟ್ ಆಗುತ್ತಪ್ಪಿ. ಒಂದು ಸಣ್ಣ ಕೆಲಸ ಇತ್ತಲ್ಲೋ. ಇಲ್ಲೇ ನಿನ್ನ ಮೆಕ್ಯಾನಿಕಲ್ ಶಾಪ್ ಎದುರುಗಡೆನೇ ಇದ್ದೀನಿ, ಬೇಗ ಬಾರಲು. ಅಪ್ಪಿ 5 ನಿಮಿಷ ಅಪ್ಪಿ, ಬಂದ್ಬಿಡ್ತೀನಿ. ಈ ಪೂಸಿ ಹೊಡೆದೆಲ್ಲ ಬಿಟ್ಟು ಬೇಗ ಬಂದು ಸೇರು, ಎಲ್ಲ ಹೋಗ್ಬೇಕಿತ್ತು, ಬೇಜಾನ್ ಕೆಲಸ ಇದೆ. ಆಯ್ತಪ್ಪಿ ಆಯಿತು, ಬಂದ್ಬಿಟ್ಟೆ. ಅಯ್ಯೋ ಈ ಮೇಸ್ಟ್ರೆಲ್ಲಿಗೆ ಹೋದ್ರಪ್ಪ?
ಹಲೋ ಮೇಸ್ಟ್ರೆ ನಾನು ಮೇಸ್ಟ್ರೆ ಮೆಕ್ಯಾನಿಕ್ ಶಿವಣ್ಣ ಮಾತಾಡ್ತಿರೋದು. ನಿಮ್ಮ ಕಾರ್ ಸರ್ವಿಸಿಗೆ ಕೊಟ್ಟಿದ್ರಲ್ಲ ಅದು ರೆಡಿಯಾಗಿದೆ ಮೇಸ್ಟ್ರೆ. ನೀವೇ ಬರ್ತೀನಿ ಅಂತ ಹೇಳಿದ್ರಿ. 1 ವಾರದ ಮೇಲೆ ಆಯ್ತಲ್ಲ, ಅದಕ್ಕೆ ನಾನೇ ತೊಗೊಂಬಂದೆ ಮೇಸ್ಟ್ರೆ. ನಿಮ್ಮ ಮನೆ ಹತ್ರ ಇದ್ದೀನಿ ಮೇಸ್ಟ್ರೆ, ನೀವು ಮನೇಲಿ ಇಲ್ವಾ? ಹಾಂ ಶಿವಣ್ಣ, ಒಂದು 5-10 ನಿಮಿಷ ಕಾಯಿ ಶಿವಣ್ಣ, ಬಂದ್ಬಿಡ್ತೀನಿ. ಹಾಂ ಮೇಸ್ಟ್ರೆ, ಸರಿ ಆಯ್ತು. ಇದಾನ ಬನ್ನಿ, ಪರವಾಗಿಲ್ಲ. ಹಾಂ ಓಕೆ. ಇವ್ರ್ಯಾಕೆ ಫೋನ್ ಮಾಡ್ತಾರೋ? ಹಲೋ ಹಲೋ ಆಶ್ರಯ, ಪ್ರಕಾಶ್ ಮಾತಾಡ್ತಿರೋದು. ಮೇಸ್ಟ್ರೇ ಹೇಳಿ. ಆಶ್ರಯ, ನಿಮ್ಮನೆಗೆ ಬಂದಿದ್ದೆ. ಡ್ಯೂಟಿ ಮುಗಿಸ್ಕೊಂಡು ಈಗ ಬರ್ತೀಯ ಅಂತ ನಿಮ್ಮಮ್ಮ ಹೇಳಿದರು. ಅದಕ್ಕೆ ನಿಮ್ಮ ಮನೇಲೇ ವೇಟ್ ಮಾಡ್ತಾ ಇದ್ದೆ. ಹಾ, ಮನೆಗೆ ಬರ್ತೀನಿ. ಏನು ವಿಷಯ ಹೇಳಿ ಮೇಸ್ಟ್ರೇ. ಆ ಇನ್ಸ್ಪೆಕ್ಟರ್ ಸರ್ ನಿನಗೆ ಪರಿಚಯ ಅಲ್ಲ? ನನ್ನ ಕೇಸ್ ಬಗ್ಗೆ ಸ್ವಲ್ಪ ಕೇಳ್ತೇನೋ ಅಂತ. ಹಾ ಮೇಸ್ಟ್ರೇ, ಮಾತಾಡ್ತೀನಿ ರೀ. ಒಂದು 5 ನಿಮಿಷ, ನಾನೇ ಮನೆಗೆ ಬರ್ತೀನಿ. ಆದರೆ ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಹಾಸ್ಪಿಟಲ್ ಕಡೆ ಮಾತ್ರ ನೀವು ಬಂದುಬಿಡಬೇಡಿ, ಅರ್ಥ ಆಯ್ತಾ? ಹಾಂ ಓಕೆ. ನಾನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ನನ್ನ ಹಿಂದೆ ಬಿದ್ದಿದ್ದಾರೆ ಈ ಮೇಸ್ಟ್ರು. ಮೇಡಮ್, ಅವ್ರು ನಿಮ್ಗೆ ಏನಾಗಬೇಕು? ತುಂಬ ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರಲ್ಲ. ನಾ ಮೆಡಿಕಲ್ ಓದ್ತಿರ್ಬೇಕಾದ್ರೆ ಏನೋ ಒಂದ್ಸಲ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ಆ ಋಣದಲ್ಲಿ ನಾನು ಇದನ್ನೆಲ್ಲ ಮಾಡಬೇಕಾಗಿದೆ. ಓ ಹೌದಾ ಮೇಡಮ್? ಬಳ್ಳಾರಿ, ಹೊಸಪೇಟೆ, ಸಂಡೂರು, ತೋರಣಗಲ್ಲು, ಸುಧಾ ಕ್ರಾಸ್. ಇಷ್ಟೇ ನೋಡಿ ಸರ್, ಇದು ಸುಧಾ ಕ್ರಾಸು. ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ ಇದು. ಇಲ್ಲಿಂದ ಈ ಕಡೆ ಹೋದರೆ ಬಳ್ಳಾರಿ ಸಿಟಿ ಸರ್. ತೋರಣಗಲ್ಲು ಇಲ್ಲಿ ಬರುತ್ತೆ ಸರ್. ತೋರಣಗಲ್ಲದಿಂದ ಈ ಕಡೆ ಹೋದರೆ ಹೊಸಪೇಟೆ ಸಿಟಿ ಬರುತ್ತೆ ಸರ್. ತೋರಣಗಲ್ಲದಿಂದ ಈ ಕಡೆ ಬಂದರೆ ಸಂಡೂರು ಸಿಟಿ ಬರುತ್ತೆ ಸರ್. ಈ 3 ತಾಲೂಕುಗಳು ಬಳ್ಳಾರಿ ಡಿಸ್ಟಿಕ್ ಕೆಳಗಡೆ ಬರ್ತಾವೆ ಸರ್. ಸರ್, ನಮ್ಮ ಬಳ್ಳಾರಿ ಡಿಸ್ಟಿಕ್ ಟ್ರಾನ್ಸ್ಫರ್ ಆಗಿ ಬಂದಿರೋದು ತುಂಬ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ಬರ್ತೀನಿ ಸರ್. ಓಕೆ. ಆಕ್ಸಿಡೆಂಟ್ ಆಗಿರೋದು ಸುಧಾ ಕ್ರಾಸ್ ರೋಡು, ಬಳ್ಳಾರಿ. ಸೊ ಈ ಊರಲ್ಲಿ ಲಾರಿಗಳ ಹಾವಳಿ ಸ್ವಲ್ಪ ಇದೆ ಅಂತ ಆಯ್ತು. ಈ ಲಾರಿ ಟೈರ್ಗಳ ಸೈಜಿಗೆ ನಾವು ಹಾಕ್ಸಿರೋ ರೋಡ್ ಹಂಪ್ಸ್ ಯಾವ ಲೆಕ್ಕನೂ ಅಲ್ಲ. ಸೊ ಟು ಕಂಟ್ರೋಲ್ ದ ಸ್ಪೀಡ್ಸ್ ವಿ ನೀಡ್ ಟು ಡೂ ಸಮಥಿಂಗ್ ಎಲ್ಸ್. ಹಲೋ ಸರ್, ಗುಡ್ ಮಾರ್ನಿಂಗ್. ಡಾಕ್ಟರ್ ಆಶ್ರಯ ಮಾತಾಡ್ತಾ ಇರೋದು, GH ವೆಟರ್ನರಿಯಿಂದ. ಹಾಂ ಹೇಳಿ ಆಶ್ರಯ ಅವರೇ. ಸರ್, ಏನಿಲ್ಲ, ಈ ಪ್ರಕಾಶ್ ಮೇಸ್ಟ್ರು ಆಕ್ಸಿಡೆಂಟ್ ಕೇಸ್ ಏನಾಯಿತು ಸರ್? ಎನಿ ಇಂಪ್ರೂವ್ಮೆಂಟ್ಸ್? ಡಾಕ್ಟರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಬಟ್ ಯಾವುದೇ ಕ್ಲೂ ಸಿಗ್ತಾ ಇಲ್ಲ ಈ ಕೇಸಲ್ಲಿ. ಈ ಸ್ಪಾಟ್ ಫೋಟೋಸ್ ಇವತ್ತು ಬಂದ್ಬಿಡ್ಬೋದು, ಬಟ್ ಸ್ಟಿಲ್ ಕೇಸ್ ಸ್ವಲ್ಪ ಟಫ್ ಇದೆ. ಸರ್, ಪ್ರಕಾಶ್ ಮೇಸ್ಟ್ರು ನನಗೆ ತುಂಬ ಬೇಕಾದವರು. ಈಗ ನಮ್ಮ ಮನೇಲೇ ವೇಟ್ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಬಂದರೆ ಡೈರೆಕ್ಟಾಗಿ ಮಾತಾಡ್ಬೋದಿತ್ತು ಸರ್. ಓಕೆ, ಐ ವಿಲ್ ಟ್ರೈ. ಓಕೆ, ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಯಾರಮ್ಮ ಇವನು ನಶೆಯ ಹುಡುಗ? ನೋಡಿ ಸರ್, ಮ್ಯಾರೇಜ್ ಶೂಟ್ ಅಂತಂದರೆ ಒಂದು ಮೀಡಿಯಂ ಬಜೆಟ್ ಸಿನಿಮಾ ಥರ ಆಗೋಗಿದೆ. ಬ್ಯಾಂಗ್ಳೂರು ಮೈಸೂರಲ್ಲೆಲ್ಲ ಒಬ್ಬ 3rd ಕ್ಲಾಸ್ ಫೋಟೋಗ್ರಾಫರ್ 3 ರಿಂದ 4 ಲಕ್ಷ ರೂಪಾಯಿ ತೊಳ್ತಾ ಇದ್ದಾನೆ. ಮತ್ತೆ ಆಲ್ಬಮು, ಪ್ರಿಂಟಿಂಗ್ ಎಲ್ಲ ಎಕ್ಸ್ಟ್ರಾ. ಅಂಥದ್ರಲ್ಲಿ ನಿಮಗೆ ಎಲ್ಲ ಸೇರಿ ಬರೀ 75,000 ಕೇಳಿದ್ರೆ ನಿಮ್ಮ ಆಸ್ತಿಯಲ್ಲೇ ಪಾಳು ಕೇಳೋ ಬಿಟ್ಟು ಅನ್ನೋ ಥರ ಭಯಪಡಿತಾ ಇದ್ದೀರಾ. ಸರ್, ನೀವು ಡೌರಿನೇ ಒಂದು ಮಿನಿಮಮ್ 10 ಲಕ್ಷ ತೊಗೊಳಲ್ವಾ ಹೇಳಿ? ಸರಿ, ಬೇಕಿದ್ರೆ ನಿಮಗೆ ಹಳೆ ಸ್ಟೈಲಲ್ಲೇ ಮಾಡ್ಕೊಡ್ತೇನೆ. ಒಂದು 15,000 ಕೊಡಿ ಸಾಕು. ಸರಿ, ಹಾಗಾದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿ ಆಮೇಲೆ ನನ್ನ ಹತ್ರ ಬನ್ನಿ, ಮಾತಾಡೋಣ. ಓಕೆ, ಹೇಳೋ ಮಚ್ಚ. ತ್ರಿಷಾ ಎಲ್ಲಿದೆಮ್ಮ? ಲೋ, ನನ್ನ ಹೆಸರು ತ್ರಿಷಾ, ಲೋ ಶ್ರೀಶಾ. ಏನೋ ಒಂದು ಮಗನೇ, ಫೋಟೋಸ್ ಎಲ್ಲೋ? ಎಷ್ಟು ದಿನ ಆಯ್ತು ಕೊಟ್ಟು? ಮಚ್ಚ, ನನ್ನ ಪ್ರಿಂಟರ್ ರಿಪೇರ್ ಕಣೋ, ಅದಕ್ಕೆ ಹೊರಗಡೆ ಕೊಟ್ಟಿದ್ದೀನಿ ಪ್ರಿಂಟಿಂಗಿಗೆ. ಆದ್ರೂ ಇಷ್ಟು ದಿನ ಬೇಕೇನೋ? ಥತ್ ನಿನ್ ಜನ್ಮಕ್ಕೆ. ಹೋಗಿ ಯಾವ್ದಾದ್ರು ಮದ್ವೆಗಳಲ್ಲಿ ಆಂಟಿಗಳ ಫೋಟೋ ತೆಗಿತಾ ನಿಂತ್ಕೋ, ಅದೇ ಸರಿ ನಿಂಗೆ. ಅಯ್ಯೋ, ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ತಲೆ ಎತ್ತಿ, ಸ್ವಲ್ಪ ಈ ಕಡೆ ತಿರುಗಿ ಅಂತ. ಥೂ. ಲೋ, ನನ್ನ ಮಾನ ಮರ್ಯಾದೆ ತೆಗಿಬೇಡು. ಆಮೇಲೆ ಪ್ರೊಫೆಷನಲ್ ಫೋಟೋಗ್ರಾಫರ್ ಏನು? ಬದ್ನೇಕಾಯಿ ಇಡೀ ಊರಿಗೆ ಗೊತ್ತು. ಸಾಕು. ಬೆಳಗ್ಗೆನೇ ನನ್ನ ಅಸಿಸ್ಟೆಂಟಿಗೆ ಕಳಿಸಿದ್ದೇನೆ ಫೋಟೋಸ್ ತರಲಿಕ್ಕೆ. ಇನ್ನೇನು ಬಂದ್ಬಿಡ್ಬೋದು. ಬಂದ ತಕ್ಷಣ ನಿನ್ನ ಫೋಟೋಸ್ ನಿನ್ನ ಮಕ್ಕದ ಮೇಲೆ ಬಿಸಾಕ್ತೇನೆ, ತಗೋ. ಅಲ್ಲಮ್ಮ, ಬರೀ 4 ಬೂತ್ ಕನ್ನಡಿ ಇಟ್ಕೊಂಡಿರೋ ನಿನಗೂ ಒಬ್ಬ ಅಸಿಸ್ಟೆಂಟ್ ಇದಾನ? ಬಡ್ಡೆ ಮಗನೇ. ಸರಿ, ಫೋಟೋಸ್ ತಗೊಂಡ್ ಬಾ ಬೇಗ, ವೆಯ್ಟ್ ಮಾಡ್ತಿರ್ತೀನಿ. ಓಕೆ ಮಚ್ಚ, ಒಂದು 5 ನಿಮಿಷ. ಓಕೆ.
3 ಕಾಸಿಗೆ ಹರಾಜಾಗ್ಬಿಟ್ಟ ನನ್ನ ಮನ ಮರ್ಯಾದೆಗೆಲ್ಲ. ಇವನೆಲ್ಲೋದ್ನೋ. ಆಕಾಶಗಂಗೆ ಭೂಮಿಗಿಳಿಯಲೆಂದು ಛಲ ತೊಟ್ಟ ಜಗಾಡೆ ಕವೀರ ಭಗೀರಥ ಹಾಂ ಹಲೋ ಅಣ್ಣ. ಹಲೋ ಎಲ್ಲೋದ್ಯೋ? ಹಾಂ ಅಣ್ಣ ಬಂದೆ. ಹಾಂ ಇದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಹಾಂ ಮದುವೆ ವಿಡಿಯೋ ಶೂಟ್ ಇದು ಅಡ್ವಾನ್ಸ್ ತಗೋಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಸರಿ ಎಲ್ಲಿದೆಯಾ ಈಗ? ಅಣ್ಣ ಇಲ್ಲಿ ಸಿಗರೇಟ್? ಹಾಂ ಇಲ್ಲಣ್ಣ ಇಲ್ಲೇ ಸುಧಾಕರ್ ತಂದು ನಿಂತಿದ್ದೆ. ಸರಿ ಅವನ ಹತ್ರ ಮಾತಾಡು, ಕೊಟ್ರೆ ತಗೊಂಬ. ಯಾವ ಡೇಟ್ ಇರೋದು ಅವನ ಮದುವೆ? ಅಣ್ಣ 20ನೇ ತಾರೀಕು ಅಣ್ಣ, ಇದೇ ತಿಂಗಳು. ಹಾಂ ಓಕೆ ಮಾಡ್ಬೋದು. ಏ ಬೇಗ ಬಾರು ಫೋಟೋಸ್ ತಗೊಂಡು. ಹಾಂ ಅಣ್ಣ ಓಕೆ. ಹಲೋ ಅಣ್ಣ, ನಾನಣ್ಣ. ಹೇಳೋ ರಾಜ್ಕುಮಾರ, ಏನ್ ಮಾಡ್ತಿದ್ಯೋ? ಎಲ್ಲಿದ್ಯಾ? ಏನಿಲ್ಲ ಅಣ್ಣ, ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಹೇಯ್, ಸಿಗರೇಟ್ ಹೊಡ್ತಿದ್ಯಾ ತಾನೆ? ಸ್ಮೆಲ್ ಬರ್ತಾ ಇದೆಯಲ್ಲ. ಹ್ಞೂ ಅಣ್ಣ. ಕಮ್ಮಿ ಹೊಡಿಯೋ ಬಡ್ಡಿ ಮಗನೇ, ನನ್ನ ಮದುವೆವರೆಗಾದ್ರೂ ಬದುಕಿರ್ತೀಯ? ಆಯ್ತಣ್ಣ. ಏನಣ್ಣ ತುಂಬಾ ಖುಷಿಯಲ್ಲಿರೋ ಥರ ಇದೆ, ಮದುವೆ ಕಡೆ ಅಂದ್ರೆ ಇದೇನಣ್ಣ? ಏಯ್, ಯಾರೋ ಪುಣ್ಯಾತ್ಮ ಹೆಣ್ ಕೊಡ್ತೀನಿ ಅಂತ ಮುಂದೆ ಬಂದವನೆ. ಏನೋ ಹೋಗ್ಲಿ, ಒಂದ್ ಹುಡುಗಿ ಹಾಳ್ ಕೊಟ್ಟಂಗಾಗತ್ತೆ ಅಂತ ರೆಡಿ ಆಗ್ಬಿಟ್ಟಿದ್ದೀನಪ್ಪ ಅಷ್ಟೇ. ನಿಂಗೇನಾಗಿದಣ್ಣ ಕಮ್ಮಿ? ಚೆನ್ನಾಗಿದೆಯಲ್ಲ. ಅದೇ ಅಣ್ಣ ಮದುವೆ ವಿಡಿಯೋ ಶೂಟ್ ಬಗ್ಗೆ ಮಾತಾಡಿದ್ದೆ, ಕಡಿಮೆಲಿ ಮಾಡ್ಕೊಡೋಣ ಅಂತ ಹೇಳಿದ್ರು. ಅದೇ ಅಣ್ಣ ಸ್ವಲ್ಪ ಅಡ್ವಾನ್ಸ್ ಕೇಳ್ತಿದ್ರು, ಸಿಗ್ಲಿಕ್ಕಾಗತ್ತೇನಣ್ಣ? ಹಾಂ ಸರಿ ತಗ, ಈ ಮೆಕ್ಯಾನಿಕಲ್ ಶಾಪ್ ಹತ್ರನೇ ಇದ್ದೀನಿ. ಈ ತೋಸ್ಕೂಲ್ ನನ್ನ ಮಗ ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಕೆಲಸ ಹೇಳ್ಬಿಟ್ಟು ಬರ್ತೀನಿ. ಆ ಬಸ್ ಸ್ಟ್ಯಾಂಡ್ ಹತ್ರನೇ ಇರು. ಹಾಂ ಆಯ್ತಣ್ಣ, ಬಂದು ಫೋನ್ ಮಾಡು. ಓಕೆ. ಈ ಕಣ್ಣನ ಮಗ ಎಲ್ಲೋದೆ ಇವನು? ಬರೀ 5 ನಿಮಿಷದಲ್ಲಿ ಬರ್ತಾನೆ ಹೇಳಿ ಪತ್ತನೇ ಇಲ್ಲ. ಈ ಇನ್ವಿಟೇಷನ್ ಕಾರ್ಡ್ ಬೇರೆ ಕೊಡಬೇಕು, ಇವನು ಬರ್ತಾನೆ ಇಲ್ವಾ?